ಗೃಹ ಜ್ಯೋತಿ ಯೋಜನೆಗೆ ನಿನ್ನೆಯಿಂದ ಚಾಲನೆ ಸಿಕ್ಕಿರುವಂತದ್ದು. ಆದ್ರೆ ಸುಮಾರಷ್ಟು ಪ್ರಾಬ್ಲಮ್ಗಳು ಈಗ ಶುರುವಾಗಿದೆ. ಸರ್ವರ್ ಡೌನ್ ಆಗುವಂತದ್ದು, ಸರ್ವರ್ ಬಿಸಿ ಆಗಿರುವಂತದ್ದು, ಇನ್ನು ಕೆಲವೊಂದು ಕಡೆಗಳಲ್ಲಿ ಸರ್ವರ್ ಅಂದ್ರೆ ಪೋರ್ಟಲ್ ಏನಿದೆ ಅದು ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ಸೊ ಸುಮಾರಷ್ಟು ಜನರು ಈಗ ಬೆಸ್ಕಾಂ ಕೇಂದ್ರ ಕಚೇರಿ ಬೆಂಗಳೂರು ಇಲ್ಲಿಗೆ ಬಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದಾರೆ. ಸುಮಾರಷ್ಟು ಮಹಿಳೆಯರು ಕೂಡ ಬಂದಿದ್ದಾರೆ. ಸೊ ಇಲ್ಲಿ ಏನು ನಿನ್ನೆಯಿಂದನೂ ಕೂಡ ಇದೇ ರೀತಿಯಲ್ಲಿ ತಾಂತ್ರಿಕ ಸಮಸ್ಯೆಗಳು ಎದ್ದು ಕಾಣಿಸ್ತಾ ಇರುವಂತದ್ದು. ಸೊ ಮಹಿಳೆಯರಿದ್ದಾರೆ, ಮಾತಾಡ್ತೀನಿ. ಏನ್ ಹೇಳ್ತಾರೆ ಕಣ ಮೇಡಮ್, ಏನ್ ಹೇಳ್ತಿದ್ದಾರೆ ಇಲ್ಲಿ? ಇಲ್ಲ, ಮೊನ್ನೆ ನಾವು ಬಂದು ಹೋಗಿದ್ದಕ್ಕೆ ಅವ್ರು ಹೇಳಿದ್ರು ಇಲ್ಲ ನೀವು ಸೋಮವಾರ ಬನ್ನಿ ಅಂತ. 2-3 ದಿವಸದಿಂದ ನಾವು ಓಡಾಡ್ತಾ ಇದೀವಿ, ಲಿಂಕ್ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಇವತ್ತು ಬಂದಿದ್ದು ನೋಡಿದ್ರೆ ಸರ್ವರ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿಂದ ಬ್ಯಾಂಗ್ಳೂರ್ 1 ಹೋಗು ಅಂತಾರೆ. ಇಲ್ಲಿಂದ ಎಲ್ಲಿ ನಮ್ಮ ಹೆಂಗಸರು ಎಲ್ಲಿ ಇಲ್ಲಿಂದ ಓಡಾಡಕ್ ಆಗುತ್ತೆ? ನಾವ್ ಹೇಳಿ ನೋಡೋಣ. ಎಷ್ಟು ಸಲ ಬರೋದು, ಮನೆ ಎಲ್ಲ ಕೆಲಸ ಎಲ್ಲ ಬಿಟ್ಬಿಟ್ಟು. ಮೇಡಮ್, ಏನೇನ್ ಡಾಕ್ಯುಮೆಂಟ್ ತಗೊಂಡ್ಬಂದಿದ್ದೀರಾ? ಇಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ? ಡಾಕ್ಯುಮೆಂಟ್ಸ್ ಒಂದು ಆಧಾರ್ ಕಾರ್ಡ್ ಬೇಕಂತ ಹೇಳಿದ್ರು ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ಅವರು ಡೀಟೇಲ್ಸ್ ಎಲ್ಲ ನೋಡಿ ಆಮೇಲೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಏನ್ ಹೇಳ್ತಿದ್ದಾರೆ? ಈಗ ಬಂದಿದ್ದೀರಾ, ನಿನ್ನೆನೂ ಕೂಡ ಬಂದಿದ್ರಿ. ಡೌನ್ ಇದೆ, ಬೇರೆ ಕಡೆ ಹೋಗು, ಬ್ಯಾಂಗ್ಳೂರ್ 1 ಹೋಗು ಅಂತ ಹೇಳ್ತಾ ಇದ್ದಾರೆ. ಈಗ 2-3 ದಿನದಿಂದ ಅಲಿತಾ ಇದ್ದೀರಾ ಇಲ್ಲಿಗೆ. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್ಕಾರ ನಾವೆಲ್ಲ ಅವ್ರನ್ನ ನಂಬಿ ನಾವು ಓಟ್ ಹಾಕಿದೀವಿ, ಒಳ್ಳೇದಾಗುತ್ತೆ ಅಂತ ನಾವು ನಂಬಿದೀವಿ ಅಷ್ಟೇ, ಇನ್ನೇನು ಹೇಳಕ್ಕಿಲ್ಲ. ಮಾಡಿದ್ದಾರೆ, ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡ್ತಾರೆ, ನೋಡೋಣ, ವೇಟ್ ಮಾಡಿ ಹೇಳೋಣ. ಹಣ ಬೇಕೆ? ತಕ್ಷಣ ಹಣ ಬೇಕೆ? ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಮೇಡಮ್, ಈಗ ಜನರಿಗೆ ಎಲ್ರಿಗೂ ಕೂಡ ಉಪಯೋಗ ಆಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಗೃಹ ಜ್ಯೋತಿ ಯೋಜನೆಯನ್ನ ಜಾರಿ ತಂದಿರುವಂತದ್ದು. ಆದ್ರೆ ಈಗ 2-3 ದಿನದಿಂದ ಈ ಸಮಸ್ಯೆ ಆಗ್ತಾ ಇದೆ. ನಿನ್ನೆ ಜಾರಿ ಬಂದಿದೆ, ಇವತ್ತು 2 ಸಮಸ್ಯೆ ಆಗ್ತಾ ಇದೆ. ಏನ್ ಹೇಳ್ತೀರಾ? ಏನ್ ಹೇಳುದು, ಒಳ್ಳೇದು ಮಾಡಿದ್ರೆ ಎಲ್ಲ ಬಡವರಿಗೆ ಒಳ್ಳೇದಾಗ್ತಾ ಇದೆ. ಅದೇ ನಾವು ಕೇಳೋದು. ಯಾಕಂದ್ರೆ ಓಟ್ ಕೇಳಿದ್ರು, ನಾವು ಹಾಕಿದ್ವಿ, ಅದಕ್ಕೆ ಎಲ್ಲ ಒಳ್ಳೇದ್ ಮಾಡಿದ್ರೆ ಒಳ್ಳೇದು, ಎಲ್ಲರಿಗೂ ಒಳ್ಳೇದಾಗ್ಬೇಕು. ಅದೇ ನಮ್ದು, ಅದೇ ಸರ್ಕಾರಾಗ ನಾವು ಹೇಳೋದು, ಬೇರೆ ಏನಿಲ್ಲ. ಇಲ್ಲ, ಇಲ್ಲಿಂದ ಅಲ್ಲಿಂದೆಲ್ಲ ನಾವು ಓಡಾಡ್ಸಬೇಕು. ಒಂದ್ ಜಾಗ ಅವ್ರು ರೆಡಿ ಮಾಡಿ ಕೊಟ್ಟಿದ್ದಾರೆ, ಅಲ್ಲಿ ಕ್ಯೂ ಆದ್ರೂ ಲೇಟ್ ಆದ್ರೂ ಪರವಾಗಿಲ್ಲ, ನಾವು ನಿಂತ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಬಂದ್ಮೇಲೆ ಈ ತರ ಅಲಿಯೋದು, ಇಲ್ಲಿ ಹೋಗಿ ಅಲ್ಲಿ ಹೋಗೋದ್ರೆ ನಮ್ಗೆ ಆಗಲ್ಲ ಅಲ್ವಾ? ಏನು ಒಳ್ಳೇದ್ ಎಲ್ಲ ಬಿಟ್ಟು ನಾವು ಬಿಟ್ಟು ಬಂದಿದೀವಿ. ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಬರ್ತಾ ಇದಾರೆ. ಹೆಂಗಸರು ಹೆಂಗ್ ಓಡಾಡೋದು ಗೊತ್ತಿಲ್ಲ. ಅದಕ್ಕೆ ನಾವ್ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀವಿ. ಅದು ಸರ್ಕಾರ ನೋಡಿ ನಮ್ಗೆ ಅದರ ಉಪಕಾರ ಮಾಡಿದ್ರೆ ಒಳ್ಳೇದು. 2 ದಿನದಿಂದ ನಾವು ಏನು ಕಚೇರಿಯಿಂದ ಕಚೇರಿಗೆ ಅಲಿಯುವಂತಹ ಪರಿಸ್ಥಿತಿ ಬಂದೊದಗಿದೆ. ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಬಂದ್ರು ಕೂಡ ಸರ್ವರ್ ಓಪನ್ ಆಗ್ತಾ ಇಲ್ಲ. ಸೊ ಇದರಿಂದಾಗಿ ಬಹಳಷ್ಟು ತೊಂದರೆ ಆಗ್ತಾ ಇದೆ. ನಮ್ಮನ್ನ ಅಲೆಸುವಂತಹ ಕೆಲಸವನ್ನ ನೀವು ಮಾಡಬೇಡಿ ಅನ್ನೋ ಒಂದು ಮಾತನ್ನ ಸರ್ಕಾರಕ್ಕೆ ಜನರು ಹೇಳ್ತಾ ಇದ್ದಾರೆ. ಸೊ ನೋಡ್ತಾ ಇರಬಹುದು, ಇಲ್ಲಿ ಏನು ಪ್ರೊಸೆಸಿಂಗ್ ಕೂಡ ನಡೀತಾ ಇದೆ. ಆದ್ರೆ ಯಾವುದೇ ಒಂದು ವೆಬ್ಸೈಟ್ ಏನಿದೆ, ಸೇವಾ ಸಿಂಧು ವೆಬ್ಸೈಟ್ ಏನಿದೆ, ಅದು ಓಪನ್ ಆಗ್ತಾ ಇಲ್ಲ. ಆಗ್ಲಿಂದನೂ ಕೂಡ ಟ್ರೈ ಮಾಡ್ತಾನೆ ಇದ್ದಾರೆ, ಆದ್ರೆ ಓಪನ್ ಆಗದೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಜನ ಬಂದ್ಬಿಟ್ಟು ಕೇಳಿ ಏನಾಗ್ತಾ ಇದೆ, ನಮ್ 200 ಯೂನಿಟ್ಗೆ ನಾವು ಅರ್ಜಿಯನ್ನ ಹಾಕ್ಬೇಕಾಗಿತ್ತು ಅಂತ ಜನ ಕೇಳ್ತಾ ಇದ್ದಾರೆ. ಆದ್ರೆ ಅದು ಓಪನ್ ಆಗ್ತಾ ಇಲ್ಲ. ಸೊ ನೋಡ್ತಾ ಇರಬಹುದು ನೀವು, ಈ ಒಂದು ಕಂಪ್ಯೂಟರ್ ನಲ್ಲಿ ನೋಡ್ತಾ ಇರಬಹುದು, ಸರ್ವರ್ ತುಂಬಾನೇ ಸ್ಲೋ ಇರುವಂತದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಬಹಳಷ್ಟು ತೊಂದರೆ ಸಾರ್ವಜನಿಕರಿಗೆ ಕಾಣಿಸ್ತಾ ಇದೆ. ಇವತ್ತು 2ನೇ ದಿನ ಆದ್ರೂ ಕೂಡ ತಾಂತ್ರಿಕ ಸಮಸ್ಯೆ ಏನಿತ್ತು ಅದು ಇನ್ನೂ ಕೂಡ ಬಗೆಹರಿದಿಲ್ಲ. ನಿನ್ನೆ ಏನು ಸಚಿವರುಗಳು ಮತ್ತೆ ಸಿಎಂ ಇರ್ಬೋದು, ಇನ್ನು ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗೋದಿಲ್ಲ, ಎಲ್ಲಾ ರೀತಿಯಲ್ಲಿ ನಾವು ಏನು ವ್ಯವಸ್ಥೆಯನ್ನ ಮಾಡ್ಕೊಳ್ತೀವಿ, ನಾಳೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಲ್ಲ, ಎಲ್ಲರೂ ಕೂಡ ಸೇವಾ ಸಿಂಧು ಪೋರ್ಟಲ್ ಮೂಲಕ, ಮೊಬೈಲ್ ನಲ್ಲಿ, ಕಂಪ್ಯೂಟರ್ ನಲ್ಲಿ, ಲ್ಯಾಪ್ಟಾಪ್ ಮೂಲಕ ಮತ್ತು ಬೆಸ್ಕಾಂ ಕಚೇರಿ, ನಾಡ ಕಚೇರಿ, ಈ ಎಲ್ಲಾ ಕಡೆಗಳಿಗೂ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಇವತ್ತು ಕೂಡ ಸಮಸ್ಯೆಗಳು ಎದ್ದು ಕಾಣಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರಿಗೆ ದಿಕ್ಕು ತೋಚದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಅರುಣ್ ಜೊತೆ ಚೈತ್ರ ಶಿಕಾರಿಪುರ, ವಿಸ್ತಾರ ನ್ಯೂಸ್, ಬೆಂಗಳೂರು. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.